ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಯೂಟ್ಯೂಬ್ ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಬಾಳೆದಿಂಡು ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟು ಬಾಳೆದಿಂಡನ ಮೇಲೆ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು, ಪೀಸ್ ಮಾಡ್ಕೊಬೇಕು. ಅದನ್ನು ಬಿಸಿನೀರಲ್ಲಿ ಒಂದು ನಿಂಬೆಹಣ್ಣು ಹಾಕಿ ಬಾಳೆದಿಂಡಿನ ಪೀಸನ್ನು ನೆನೆಸಿಡಬೇಕು. ಮತ್ತು ಒಗ್ಗರಣೆಗೆ ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ, ಮತ್ತು ತೆಂಗಿನ ತುರಿ, ಒಂದು 5ರಿಂದ 10 ಕರಿಬೇವಿನ ಸೊಪ್ಪು, 3ರಿಂದ 4 ಒಣಗಿದ ಮೆಣಸಿನ್ಕಾಯಿ, ಮತ್ತು ಸಾಸಿವೆ ಮತ್ತು ಕಡಲೆಬೇಳೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಡಲೆಬೇಳೆ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು. ಮತ್ತು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಮಕ್ಕಳು ಕೊಟ್ಟರು ತುಂಬ ಒಳ್ಳೆಯದು. ಮತ್ತು ದೊಡ್ಡವರು, ಕಿಡ್ನಿ ಸ್ಟೋನ್ಸ್ ಇರೋರೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ಒಂದು ಸತಿ ಮಾಡಿ ನೋಡಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಹೊಸ ಚಾನಲ್ಲು, ಇದೇ ಫಸ್ಟ್ ವ್ಲಾಗ್ ನಂದು. ಆಮೇಲೆ ಮತ್ತೆ ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಒಂದು ದೊಡ್ಡ ಈರುಳ್ಳಿ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಬೇಕು. ಮತ್ತು ಅದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಬೇಕು ಫ್ರೆಂಡ್ಸ್. ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕ್ಕೊಂಬಿಡ್ಬೇಕು. ಯಾಕಂದರೆ ಅದು ದಿಂಡು ಹಾಕಿದ್ಮೇಲೆ ಅದು ಉಪ್ಪು ಸರಿಯಾಗಿ ಹಿಡಿಯೋದಿಲ್ಲ. ಹಾಗಾಗಿ ಇವಾಗಲೇ ಹಾಕ್ಕೋಬೇಕು. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಈರುಳ್ಳಿ ನಾವು ಹೆಂಗೆ ತುಂಬ ಇದಕ್ಕೆಲ್ಲ ಫ್ರೈ ಮಾಡ್ತೀವಿ, ಚಿತ್ರಾನ್ನಕ್ಕೆಲ್ಲ ಆ ಥರ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಬಾಳೆದಿಂಡನ್ನು ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಬೇಕು. ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಅದನ್ನು ಹಾಕ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದು, ಉಪ್ಪೇನಾದರೂ ಜಾಸ್ತಿ ಆದರೆ ಮತ್ತು ಅದು ಆಪ್ಷನಲ್, ಅದು ನೀವು ಉಪ್ಪೇನಾದರೂ ಕಮ್ಮಿ ಹಾಕಿದ್ರೆ ಹಾಕ್ಕೊಳ್ಳಿ. ಏನಾದರೂ ಜಾಸ್ತಿ ಆದರೆ 1 ಸ್ಪೂನು ಸಕ್ಕರೆ ಯೂಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೆ, ಹಂಗಾಗಿ 1 ಸ್ಪೂನ್ ಸಕ್ಕರೆ ಯೂಸ್ ಮಾಡಿದೆ. ತುಂಬ ನಾರ್ಮಲಾಗಿ ಚೆನ್ನಾಗಿದೆ, ಸೂಪರಾಗಿ ಬಂದಿದೆ. ಮತ್ತು ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ಚೆನ್ನಾಗೆ. ಅದು ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಆಮೇಲೆ ಇವಾಗ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಹೊಂದ್ಕೊಂಡಿದೆ ಚೆನ್ನಾಗಿ ಬಣ್ಣ ಎಲ್ಲ. ಇವಾಗ ಅದಕ್ಕೆ ನಾವೇನು ತುರಿದಿಟ್ಕೊಂಡಿದ್ವೋ ಅದನ್ನು ಕಾಯಿ ತುರಿಯನ್ನು ಹಾಕ್ಕೊಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಒಂದು 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಗಂಟ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆವಾಗ ಪರ್ಫೆಕ್ಟಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಚಪಾತಿಗಾಗಲಿ ಇಲ್ಲ ರೈಸ್ಗಾಗಲಿ ಪ್ರತಿಯೊಂದಕ್ಕೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.